ಯಾರಮ್ಮ ನನ್ನ ತಂಗಿನ ಕಂಪ್ಲೇಂಟ್ ಕೊಟ್ಟು ಒಳಕ್ಕೆ ಹಾಕ್ಸಿರೋದು ಯಾರು? ಅದು ಯಾರು ತೋರ್ಸ್ ನಡಿ. ಅವಳು ನಮ್ಮೂರಾಗೆ ಲಕ್ಷ್ಮಿ ಅಂತ ಇದ್ದಾಳೆ. ಸುಮ್ಮನೆ ಅಮ್ಮವ್ರ ಮೇಲೂ ಗೌಡ್ರ ಮೇಲೂ ಸುಮ್ಮನೆ ಇಲ್ಲದ ಅಪರಾಧ ಮಾಡಿ ಅವಳು ರಳಿಯನ್ನ ಈ ಊರಿನ ಗೌಡ ಮಾಡ್ಬೇಕಂತ ಹೇಳಿ ಹಿಂಗೆ ಮಾಡ್ತಾ ಇದ್ದಾಳೆ ಕಣಣ್ಣ. ನಮ್ಮೂರಾಗೆ ಲಕ್ಷ್ಮಿ ಅಂತ ಇದ್ದಾಳೆ ಅವಳು. ಅಣ್ಣ ಅಣ್ಣ ಬಂದ್ರ ನಿಮ್ಮನ್ನೇ ನೋಡ್ತಾ ಇದ್ವಿ ಬೆಳಗ್ಗೆಯಿಂದನು. ಯಾವಾಗ ಬರ್ತಾರೋ ಅಣ್ಣವರು, ಯಾವಾಗ ನಮ್ಮ ಗೌಡ್ರು ನಮ್ಮ ಅಮ್ಮವ್ರನ್ನ ರಿಲೀಸ್ ಮಾಡಿಸ್ತಾರೋ ಅಂತ ಹೇಳಿ ನಿಮ್ಮನ್ನೇ ನೋಡ್ತಾ ಇದ್ವಿ. ಸ್ವಲ್ಪ ದುಡ್ಡು ಗಿಡ್ ಬಿಸಾಕ್ತೀನಿ, ಕೇಸ್ ವಾಪಸ್ ತಗೊಳಕ್ಕೆ ಕೇಳ್ರಿ. ಅವಳು ಯಾರು ಕಂಪ್ಲೇಂಟ್ ಕೊಟ್ಟಿರೋದು? ಹ್ಞೂ ಅಣ್ಣ, ದುಡ್ಡಿಗಾಗಿನೇ ಅವಳು ಹಿಂಗೆ ಮಾಡ್ತಾ ಇರೋದು. ಯಾಕಂದರೆ ಇವರು ಇವಾಗ ಚೆನ್ನಾಗಿದ್ದಾರಲ್ಲ, ಅದಕ್ಕೇನೆ ಅವಳು ಸ್ವಲ್ಪ ದುರಾಸೆಳು, ಸ್ವಲ್ಪ ಕಂಜೂಸು. ಗಂಡ ಹೆಂಡತಿ ಇಬ್ಬರಳು ಅಷ್ಟೇನೆ. ದುಡ್ಡಿಗಾಗಿನ ನೀವು ಒಂದಿಟ್ಟು ದುಡ್ಡು ಕೊಡ್ತೀವೇನ್ರಿ ಸುಮ್ಮನೆ ಆಗ್ತಾಳೆ, ಕೇಸ್ ವಾಪಸ್ ತಕ್ಕಂತಾಳೆ. ಬಂದ್ರೇನ ಕೊಟ್ರಕಯ್ಯ? ಬಂದ್ರು ಸುಗುಣ, ಇವರೇ ಅಮ್ಮವ್ರ ಅಣ್ಣ. ಬಂದ್ರೇನಮ್ಮ ಕೊಟ್ರಮ್ಮ? ಬಂದ್ರು ಬಾ ಬಮ್ನಿಗಣಯ್ಯ. ನೋಡೋಣ ಊರಾಗೆಲ್ಲನ ಗೌಡ್ರಿಗೂ ಅಮ್ಮವ್ರಿಗೂ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವಳೊಬ್ಬಳದೇನೆ ಲಕ್ಷ್ಮಿ ಕಡೆಕಿರೋರು ಸ್ವಲ್ಪ ಜನನೇ. ಇನ್ನಿದ್ದಾರೆಲ್ಲನ ನಮ್ಮ ಗೌಡ್ರು ಒಳ್ಳೆಯವರು, ನಮ್ಮ ಗೌಡ್ರು ಒಳ್ಳೆಯವರು ಅಂತಾರೆ. ಅವರೇ ಈ ಊರಿನ ಗೌಡ್ರು ಆಗ್ಬೇಕು ಅಂತ ಎಲ್ಲರೂ ಆಸೆ ಪಡ್ತಾ ಇದ್ದಾರೆ. ಅಲ್ಲ ಏಮಂಗೆ ದುಡ್ಡು ಗಿಡ್ ಬೇಕಂದ್ರೆ ಸ್ವಲ್ಪ ಬಿಸಾಕಿದ್ರಾಗಿತ್ತು ನಮ್ಮ ಪರಿಮಳ. ಅವಳಿಗೆ ಬುದ್ಧಿ ಬೇಡವಾ? ಸ್ವಲ್ಪ ದುಡ್ಡು ಬಿಸಾಕಿದ್ರಾಗಿತ್ತು. ದುಡ್ಡಿಂದಿಲ್ಲ ಕೊಟ್ರಕಯ್ಯ, ದುಡ್ಡಿಂದೇನಿಲ್ಲ. ಇವಾಗೇನು ಅವ್ರ ಅಳಿಯನ್ನ ಈ ಊರಿನ ಗೌಡ ಮಾಡಬೇಕು ಅಂತ ಹೇಳಿ ಇಲ್ಲೊಂದು ಆರೋಪ ಮಾಡಿ ಇವಾಗ ಒಳಗೆ ಹಾಕಿರೋದು ಅಮ್ಮವ್ರನ್ನು ಮತ್ತೆ ಗೌಡ್ರನ್ನ ಇಲ್ಲೊಂದು ಆರೋಪ ಮಾಡಿರೋದು. ಅವ್ರ ಮನೆ ಪರಿಸ್ಥಿತಿನೇ ಫಸ್ಟ್ ನೆಟ್ಗಿಲ್ಲ. ಅವ್ರಿನ್ನೆಲ್ಲಿ ಈ ಊರಿನ ಆಡಳಿತ ಮಾಡ್ತಾರೆ? ಅವರೇ ಫಸ್ಟ್ ಸರಿ ಇಲ್ಲ. ಅಲ್ಲ, ಈ ಊರಾಗೆ ಗೌಡ್ರು ಹೇಳ್ದಂಗೆ ಕೇಳಬೇಕು. ಆ ಯಮ್ಮ ಏನೋ ಇಲ್ಲದ ಗಾಂಚಲೆ ಮಾಡೋದಂತೆ. ಏನು ಗಾಂಚಲಿ ಮಾಡುತ್ತಂತೆ? ನಾನು ಹೋಗಿ ದುಡ್ಡು ಮಕ್ಕಕ್ಕೆ ಬಿಸಾಕಿ ಹೇಳ್ತೀನಿ ತಡಿ, ಬಾರಮ್ಮ ತೋರಿಸೋರು ಯಾರು. ಸ್ವಲ್ಪ ದುಡ್ಡು ಗಿಟ್ಟು ಕೊಟ್ಟರೆ ಸುಮ್ಮನೆ ಆಗ್ತಾರೆ. ಒಂದು ಸ್ವಲ್ಪ ಎಂಜಲ್ ಕಾಸು ಬಿಸಾಕಿದ್ರೆ ಸುಮ್ಮನೆ ಆಗ್ತಾರೆ. ಅಯ್ಯೋ, ದುಡ್ಡಿಗಾಗಿ ಅಲ್ಲ, ದುಡ್ಡೇನು ಇಸ್ಕಮಲ್ಲ ಅವರೇನು. ಇಲ್ಲ ಕಣಮ್ಮ, ದುಡ್ಡಿಗೆಲ್ಲನೇ ಮಾಡೋದು. ಮತ್ತು ನಮ್ಮ ಪರಿಮಳ ಎಲ್ಲಿ, ಅವರೆಲ್ಲಿ ಅಂತ ಲೋಕಲ್ ಜನ ಎಲ್ಲನ ನಮ್ಮ ಪರಿಮಳದ ಮೇಲೆ ದಬ್ಬಳಿಕೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವ್ರು ದುಡ್ಡಿಗಾಗಿನೇ ಮಾಡ್ತಾ ಇರೋದು. ಸ್ವಲ್ಪ ಎಂಜಿಲ್ ಕಾಸು ಬಿಸಾಕಿದ್ರೆ ಸುಮ್ಮನೆ ಆಗ್ತಾವೆ. ಅತ್ಲಾಗೆ ದುಡ್ಡು ಕೊಡ್ತೀನಿ ವಾಪಸ್ ತಗೊಳಮ್ಮ ಅಂತ ಹೇಳ್ತೀನಿ, ಹೋಗಿ ಮುಖಕ್ಕೆ ಬಿಸಾಕಿ. ನೀನೆಲ್ಲಿ ನಾವೆಲ್ಲಿ ಸುಮ್ಮನೆ ಇದ್ದರೆ ಸರಿ ನೋಡು, ನಾನು ಎಲ್ಲ ಪೊಲೀಸ್ ಕಂಡಿದ್ದೀನಿ ಅಂತ ಹೇಳ್ತೀನಿ. ಅಣ್ಣ ಅಯ್ಯಮ್ಮನಿಗೇನು ದುಡ್ಡಿನ ಮರ ಇಲ್ಲ. ಅಯ್ಯಮ್ದು ಹೊಲ ಮನೆ ಮಸ್ತಾಗೈತೆ, ಎಲ್ಲ ಮಸ್ತಾಗಿ ಮಾಡ್ಕೊಂಡಳ. ಅಯ್ಯಮ್ಮನು ಬಂಡವಾಳಸ್ತೀನೇನೆ. ಏನು ಮಾಡಲಿ, ಊರಿನ ಗೌಡ ರೊಳ್ಳಿ ಆಗ್ಬೇಕಂತೆ, ಬೇರೆಯವ್ರನ್ನ ಮಾಡಬೇಕು ಅಂತ. ಹೆಂಗೂ ನಾವು ಇಡೀ ಊರಾಗೆ ನಾವೇ ಇದು ಅಮ್ಮಂಗಿರ್ತೀವಿ ಅಂತ. ಇಡೀ ಊರಾಗ ನಾನೇ ದೊಡ್ಡ ನಮ್ಮಂಗೆ ಆಡ್ತಾಳೆ ಅಯ್ಯಮ್ಮ. ಬಂದ್ರೇನಪ್ಪ ಅಮ್ಮವ್ರ ಅಣ್ಣಯ್ಯರು ಬಂದವ್ರೆ? ಬಂದವ್ರ ಕಣೆ, ಇವಾಗಿನ ಬಂದವ್ರು ಎತ್ತಿ ಎಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ. ಆ ಲಕ್ಷ್ಮಿಗೆ ತಾಂಡೋಗೊಂದಿಟ್ಟು ದುಡ್ಡು ಕೊಡ್ತಾರಂತೆ, ಸರಿಯಾಗಿ ಬೈತಾರೆ ನೋಡು. ಅವಳು ನೋಡ್ಕೋಬೇಕು ಲಕ್ಷ್ಮಿ. ಅವ್ರ ಕಾರ್ ನೋಡೇ ನೋಡ್ಕೋಗ್ತಾಳೆ. ಅವ್ರು ನೋಡು ಎಂಥ ಕಾರ್ನ ಬಂದವ್ರಿ. ಅವಳನ್ನೇ ಕೇಳೋಕೆ ಹೋಗ್ತೀರಣ್ಣ, ಇಲ್ಲಾಂದ್ರೆ ಸುಮ್ಮನೆ ನಿಮಗೆಲ್ಲ ಗೊತ್ತಲ್ಲ. ಆ ಪೊಲೀಸ್ನವ್ರಿಗೆ ಹೇಳಿ ನೀವು ದುಡ್ಡು ಗಿಡ್ಡು ಕಟ್ಟಿ ಸುಮ್ಮನೆ ಬಿಡಿಸ್ಕೊಂಡ್ ಬಂದುಬಿಡ್ರಿ. ಅವೆಲ್ಲ ನಾಯಿಗಳು ಕಣಮ್ಮ. ಸ್ವಲ್ಪ ಬಿಸ್ಕೆಟ್ಗಳು ಹಾಕ್ಬಿಟ್ರೆ ಸುಮ್ಮನೆ ಆಗ್ತಾರೆ. ಯಾಕಂದರೆ ಅವ್ರು ದುಡ್ಡಿಗಾಗಿನೇ ಹಿಂಗೆಲ್ಲ ಮಾಡ್ತಾ ಇರೋದು. ಹೋಗಿ ಸ್ವಲ್ಪ ದುಡ್ಡು ಗಿಡ್ಡು ತಗೊಳಮ್ಮ. ನೀನು ದುಡ್ಡು ತಗೊಂಡು ಸುಮ್ಮನೆ ಆಗ್ಬಿಡು. ನಿನಗೆ ಈ ಊರಿಂಗೆ ಗೌಡ್ರು ಆಗಬೇಕು ಹಂಗೆ ಹಿಂಗೆ ಅಂತ ಎಲ್ಲ ಆಸೆ ಇಟ್ಕೋಬೇಡ ಅಂತ ಹೇಳಿ ಸ್ವಲ್ಪ ಕೊಟ್ಟರೆ ದುಡ್ಡು ನೋಡಿ ಸುಮ್ಮನೆ ಆಗ್ತಾರೆ. ದುಡ್ಡು ನೋಡಿದ್ರೆ ಎಂಥರ್ಗೂ ಆಸೆ ಅಂತೆ ಕಣಮ್ಮ. ದುಡ್ಡು ನೋಡಿದ್ರೆ ಸತ್ಯಣ್ಣನೂ ಬಾಯಿ ಬಿಡುತ್ತಂತೆ. ಅದಕ್ಕೇ ಬಿಸ್ಕೆಟ್ ಹಾಕ್ತಂಗೆ ಸ್ವಲ್ಪ ಹಾಕ್ಬಿಡ್ತೀನಿ. ಸ್ವಲ್ಪ ಬಿಸಾಕಿದ್ರೆ ಆಯಿತು. ಅವ್ರ ಮನೆ ತೋರಿಸ್ತೀವಿ, ಹೋಗಿ ಬಿಸಾಕ್ರಿ. ಮಕ್ಕಳು ಸ್ವಲ್ಪ ದುಡ್ಡು ಬಿಸಾಕಿದ್ರೆ ಸುಮ್ಮನೆ ಆಗ್ತಾಳೇನೋ. ದುಡ್ಡಿಗಾಗಿ ಏನಾದರೂ ಹಿಂಗೆ ಮಾಡ್ತಾ ಇದ್ದಾಳೋ ಏನೋ. ಓನಮ್ಮ, ಇವೆಲ್ಲ ದುಡ್ಡಿಗಾಗಿನೇ. ಯಾಕಂದರೆ ನನ್ನ ತಂಗಿ ಚೆನ್ನಾಗಿದ್ದಾರಲ್ಲ, ಬಿಡು ಕೊಡ್ಲೇಳು ಅನ್ನೋವರೆಗೂ ಹಂಗೆ ಮಾಡ್ತಾ ಇರ್ತಾರೆ. ಅದಕ್ಕೆ ಸ್ವಲ್ಪ ದುಡ್ಡು ಗಿಡ್ಡು ಬಿಸಾಕಿದ್ರೆ ಆಯಿತು, ಸುಮ್ಮನೆ ಆಗ್ತಾರತ್ಲಾಗೆ. ಅಣ್ಣ ನಮ್ಮ ಗೌಡ್ರನ್ನ ಬೇಗನ ಹೊರಕ್ಕೆ ಬರಂಗೆ ಮಾಡ್ಬೇಕಣ್ಣ. ನಮ್ಮ ಗೌಡ್ರು ಇದ್ರೇನೆ ನಮ್ಮೂರಾಗೆ, ನಮ್ಮ ಊರಿಗೊಂದು ಕಳೆ. ಗೌಡ್ರು ಇದ್ರೇನೆ ನಮಗೂ. ನಮ್ಮ ಗೌಡ್ರು ಇಲ್ಲದಕ್ಕೆ ನನಗಂತೂ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತೆ. ಎಲ್ಲಿಗೆ ಹೋಗೋಣ, ಎಲ್ಲಿ ಬಿಡೋಣ ಅನ್ನಿಸ್ಬಿಟ್ಟೈತೆ. ಹೆಂಗನೋ ನಮ್ಮ ಗೌಡ್ರು ಇರೋದಕ್ಕೆ ಬಡವ್ರ ಬಗ್ರಿಗೆಲ್ಲನ ಅನುಕೂಲ ಮಾಡ್ತಿದ್ರು. ಬರ್ರಿ, ಎಲ್ಲ ಪೊಲೀಸ್ ಸ್ಟೇಷನಿಂದ ತಕ್ಕ ಬಂದು ಹೇಳ್ ಬರ್ರಿ. ನೀವೆಲ್ಲ ಬರ್ರಿ, ಯಾರ್ಯಾರಿಗೆ ಅನುಕೂಲ ಮಾಡಿದ್ದಾರೆ ಅವರೆಲ್ಲ ಬಂದು ಹೇಳ್ ಬರ್ರಿ. ಬತ್ತೀವಣ್ಣ, ನಾವು ಬತ್ತೀವಿ. ಇವಾಗೆಲ್ಲ ಹೊರಟಿದ್ವಿ. ಅದಕ್ಕೆ ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡು ಹೋರಾಟ ಮಾಡೋಣ ಅಂತ. ನಮ್ಮ ಗೌಡ್ರನ್ನ ನಮ್ಮ ಅಮ್ಮವ್ರನ್ನೂ ಬಿಡಬೇಕು, ನಮಗೆ ಕೆಲಸ ಕೊಟ್ಟವ್ರೆ ಅಂತ ಹೇಳಿ ನಾವೆಲ್ಲನ ಹೋರಾಟ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡು ನಮ್ಮ ಗೌಡ್ರನ್ನ ನಮ್ಮ ಅಮ್ಮವ್ರನ್ನೂ ಬಿಡಲೇಬೇಕು ಅಂತ ಹೇಳ್ತೀವಿ. ಬಡವ್ರ ಬಗ್ರಿಗೆಲ್ಲ ಕೆಲಸ ಕೊಡ್ತಾರೆ. ಲಕ್ಷ್ಮಿ ಏನು ಕೊಡ್ತಾಳೆ, ಬಡವ್ರ ಬಗ್ರಿಗೆ ಕೆಲಸ ಕೊಡೋರ್ನೆಲ್ಲ ನೀವು ಕರ್ಕೊಂಬಂದು ಜೈಲಿಗೆ ಹಾಕ್ತೀರಾ, ಅವ್ರು ಎಷ್ಟು ಅನುಕೂಲ ಮಾಡ್ತಾರೆ ಬಡವ್ರಿಗೆ ಅಂತ ಹೇಳಿ ನಾವು ಹೋಗ್ತೀವಿ ಪೊಲೀಸ್ ಸ್ಟೇಷನ್ ಇಂತಕ್ಕೆ. ಸರಿ ಆಯಿತು. ಆ ಯಮ್ಮನಿಗೆ ಫಸ್ಟ್ ವಿಚಾರಿಸ್ಕೊಂಡು ಬರ್ತೀನಿ. ಏನಮ್ಮ ಸ್ವಲ್ಪನಾದ್ರೂ ಗೊತ್ತಾಗಲ್ವ ನಿನಗೆ, ಯಾಕೆ ಹಿಂಗೆ ಮಾಡ್ತೀಯಾ ಅಂತ ಹೇಳಿ ಸ್ವಲ್ಪ ವಿಚಾರಿಸ್ಕೊಂಡು ಬರ್ತೀನಿ ಆ ಯಮ್ಮನ್ನ. ಮನೆ ನೋಡಿದ್ದೀರಾ ಅಣ್ಣ? ಎಲ್ಲಿ ಹೇಳೋ ಅವ್ರ ಮನೆ? ಇಗಳನ್ನ ಅಲ್ಲೇ ಕಾಣಿಸ್ತಾ ಇತ್ತಲ್ಲ ಆಗ, ಅಲ್ಲಿ ದೊಡ್ಡ ಮನೆ ಆಗ ಅದೇನೆ. ಹೋಗ್ತೀನಿ ಬಿಡಿ. ನಡೀರಿ, ನಾವು ಪೊಲೀಸ್ ಸ್ಟೇಷನ್ ಇಂತಕ್ಕೆ ಹೋಗಿ ಹೇಳೋಣ ಪೊಲೀಸ್ನವ್ರಿಗೆ. ಬಡವ್ರ ಬಗ್ರಿಗೆ ಎಷ್ಟು ಒಳ್ಳೇದು ಮಾಡೋರು, ಕೆಲಸ ಕೊಡೋರು, ಹೊಲ್ದೊಳಗೆಲ್ಲ ಕರೆದು ಅಂತಾರನ್ನ ತಗೊಂಡು ಬಂದು ಜೈಲಿಗೆ ಹಾಕಿದಿರಲ್ಲ ಯಾಕೆ ನೀವು ಅಂತ ಹೇಳಿ ಗಲಾಟೆ ಮಾಡಬೇಕು. ನಡೀರಿ ಹೋಗೋಣ, ಪೊಲೀಸ್ ಸ್ಟೇಷನ್ ಮುಂದೆ ಗಲಾಟೆ ಮಾಡೋಣ.
ಇವಾಗ ನಮ್ಮಯ್ಯಪ್ಪನ್ನು ಕರ್ಕೊಂಡೋಗಿ ಹಾಕ್ಯವ್ರಿ ನಮ್ಮ ಮನೆಯಾಗ ದುಡಿಯಾರು ಯಾರು ಇಲ್ಲ ಏನಿಲ್ಲ, ನೀವು ದುಡಿಯಾರ್ನು ಕೆಲಸ ಕೊಡೋರ್ನು ಎಲ್ಲ ಕರ್ಕೊಂಡ್ಬಂದು ಒಳಕ್ಕೆ ಹಾಕಿದ್ರೆ ನಾವು ಹೆಂಗೆ ಜೀವನ ಮಾಡಬೇಕು ಅಂತ ಹೇಳಿ ಕೇಳೋಣ ನಡೀರಿ. ಹ್ಞೂ ಮತ್ತು ನಮಗೂ ಮನೆ ಕೆಲಸ ಮಾಡೋದಕ್ಕೆ ಕೇಳಿದ್ರು. ನಾನು ಹೆಂಗೋ ಮನೆ ಕೆಲಸ ಮಾಡ್ಕೊಂಡು ಸ್ವಲ್ಪ ಒಂದು 2-3 ಸಾವಿರ ದುಡ್ಡು ಕೊಡೋರು, ಹೆಂಗೋ ಮನೆ ಕೆಲಸನಾದರೂ ಮಾಡ್ಕೊಂಡಿದ್ದೆ. ನಮಗೂ ಅಷ್ಟೇ ಕಣಮ್ಮ, ನಮಗೂ ಅಡಿಕೆ ಗಿಡ ಎಲ್ಲ ಒಣಗೋಗಿದ್ವು, ಹೆಂಗೆ ಕೆಲಸ ಕೊಟ್ಟಿದ್ರು. ಅದಕ್ಕೆ ಮತ್ತೆ ನಾವೆಲ್ಲ ಹೋಗೋಣ ಬರ್ರಿ. ಗೌಡ್ರ ಪರವಾಗಿ ಅವ್ರ ವಿರುದ್ಧ ಅವ್ರ ಪರವಾಗಿ ಎಷ್ಟು ಲಸ್ಮಕ್ಕನ ಪರವಾಗಿ ಎಷ್ಟು ಜನ ಇದ್ದಾರೆ, ಗೌಡ್ರ ಪರವಾಗಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ. ಗೌಡ್ರ ಕಡೆಗೆ ಮಾತಾಡೋರೆ ಜಾಸ್ತಿ, ಲಕ್ಷ್ಮಿ ಕಡೆಗೆ ಮಾತಾಡೋರು ಯಾರೂ ಇಲ್ಲ. ಯಾರು ಮಾತಾಡ್ತಾರೆ ಹೇಳು? ಇಡೀ ಊರಾಗ ಇವರೇ ಸಾವುಕಾರ ಅಂದಮೇಲೆ ಅವಳ ಕಡೆ ಕದೇಂಗೆ ಮಾತಾಡ್ತಾರೆ. ಅವೆಲ್ಲ ಒಂದೆರಡುಗಳು ಅವು ಯಾವ್ಯಾವ ಇದಾವಲ್ಲ ಅವು ಮಾತಾಡ್ತಾವೆ ಅಷ್ಟೇನಿ. ಏನಪ್ಪ ಬಾ ಮನೆ ತಾಕೆ, ಏನು ಹಂಗೇನೆ ಈ ಅಪ್ಪ ಈ ಬಿಸ್ಲಾಗು ಏನು ಕುಡಿಯೋಕೆ ದುಡ್ಡಿಗೆ ಹಂಗೆ ತಾರಾಡ್ತಾ ಇದೀಯಾ? ಸುಮ್ಮನೆ ಹೋಗಿ, ನಿನಗೆ ಯಾಕೆ ಬೇಕು, ಸುಮ್ಮನೆ ಹೋಗು. ಇವಳು ರತ್ನಿ ಗನ್ವ ಗೌಡ್ರಲ್ದ ಕೆಲ್ಸಕ್ಕೆ ಬರೋಳು. ಗೌಡ್ರ ಪರವಾಗಿ ಮಾತಾಡ್ಬೇಕಾ ಅಲ್ಲೋಸ್ ಮಕ್ಕನ ಪರವಾಗಿ ಮಾತಾಡಕ್ಕೆ ಹೋಗ್ಯವಳೆ. ಏನೇ ಗನ್ವ ಗೌಡ್ರಲ್ದಕ್ಕೆ ಬಂದು ಗೌಡ್ರತಾಗೆಲ್ಲನ ದುಡ್ಡು ಇಸ್ಕೊಂಡು ಗನ್ವಾಗ ಜೀವನ ಮಾಡಿದೀಯಲ್ಲಿ? ಅಯ್ಯ ಬಂದಿದ್ರೆ ಅವನೇ ನೆನ್ ಪುಕ್ಸಟ್ಟೆ ಕೊಟ್ಟವನ, ಕೆಲಸ ಮಾಡಿಸ್ಕೊಂಡವನೇ ಕೊಟ್ಟಿದ್ದಾನೆ. ನಾವು ಮೈ ಮುರಿಯಂಗೆ ಬದುಕು ಮಾಡಿದ್ದೀವಿ. ಓಹೋ ಅವನೇ ನೆನ್ ಪುಕ್ಸಟ್ಟೆ ಕೊಟ್ಟಿಲ್ಲ. ಮತ್ತೆ ಊರಾಗೆಲ್ಲ ಅನಾಥಾಶ್ರಮ ವೃದ್ಧಾಶ್ರಮ ಅಂತ ಹೇಳಿ ಹೆಸರು ಹೇಳ್ಕೊಂಡು ಅವನು ಇಲ್ಲದ್ದೆಲ್ಲ ಆಟ ಆಡ್ತಿದ್ರೆ, ಓಹೋ ಇವನಿಗೆ ಕುಡಿಯಕ್ಕೆ ಕೊಡಬೇಡ ಅಂತ ನಾನು ಹೋಗಿ ಹೇಳಿದ್ದೀನಿ ಮಂತಕ್ಕೆ. ಕುಡಿಯಕ್ಕೆ ಅದೇ ಬೇಕಲ್ಲ ಕೊಟ್ಟು ಕಳಿಸ್ತಾ ಇದ್ನಲ್ಲ ಅವನೆಂತ ಗೌಡ. ಮತ್ತೆ ಅವನು ನ್ಯಾಯ ಹೇಳ್ತಾನೆ ಊರಾಗೆ. ಕುಡಿಯಾರ್ಗಿನ ಕುಡಿಬಾರ್ದು, ಇಂಥ ಬಿಸ್ಲಾಗ ಅವನನ್ನ ಕುಡಿದ್ರೆ ನಿಗುತ್ಕೊಂತೀರ ಅಂತ ಹೇಳಿ ಒಳ್ಳೆ ಮಾತನಾಗೆ ಹೇಳ್ಬೇಕು. ಅಂತಾದ್ರಾಗೆ ಇನ್ನು ಕುಡಿಯಕ್ಕೆ ದುಡ್ಡು ಕೊಟ್ಟು ಕುಡಿಲಿ ಹಾಳಾಗಿ ಹೋಗ್ಲಿ ಅಂತ ಹೇಳಿ ನಾನು ಹೋಗಿ ಕಾಲು ಹಿಡ್ಕೊಂಡೀನಿ. ಕೊಡಬೇಡ್ರಿ ಗೌಡ್ರೆ, ಬಂದು ಗಲಾಟೆ ಮಾಡ್ತಾನೆ ಮನೆಯಾಗೆ ಅಂತ ಎಷ್ಟು ಬೇಡ್ಕೊಂಡ್ರು ಕೊಡೋದು ನಿಲ್ಲಿಸ್ತಾ ಇರಲಿಲ್ಲ. ಮತ್ತೆ ನನಗೆ ಸಿಟ್ಟು ಬರೋಕ್ಕಿಲ್ವಿ? ಲಕ್ಷ್ಮಿದು ಏನು ನಡೆಯಲ್ಲ, ನೀನು ಲಕ್ಷ್ಮಿ ಕಡೆಗೆ ಮಾತಾಡಿರಿ. ಲಕ್ಷ್ಮಕ್ಕಯ್ಯ ಒಳ್ಳೇದೇ ಮಾಡಿರೋದು. ಮತ್ತೆ ಊರಾಗೆ ಗೌಡ ಬಡವ್ರ ಬಗ್ರಿಗೆಲ್ಲ ಮೋಸ ಮಾಡ್ತಿದ್ರೆ ಯಾರು ನೋಡ್ಕೊಂಡು ಸುಮ್ಮನೆ ಇರ್ತಾರೆ? ನೀವು ಅವ್ರ ಹಿಂದೆ ಓಡಾಡ್ತಿರಲ್ಲ, ಒಂದಿಟ್ಟು ಕೊಡ್ತಾರಲ್ಲ, ಒಂದಿಟ್ಟು ಅಂಜಲ್ ಕಾಸು ಬೀಸ ಹಾಕ್ತಾರಲ್ಲ, ಅದಕ್ಕೆ ಮಾತಾಡ್ತಾ ಇದ್ದೀರಾ ಅವ್ರ ಪರವಾಗಿ ನೀವು. ಅಲ್ಲ ಹಿಂಗೆ ಮಾತಾಡೋದು ಸರಿ ಇಲ್ಲ. ನೀವು ಬಾರೋ ಮನ್ಯಾಳ ಬಾ, ಇವ್ರ ಜೊತೆ ಸೇರ್ಕೊಂಡು ನೀನು ಮನ್ಯಾಳ ಬುದ್ಧಿ ಯಾತಕ್ಕೆ ಕಲಿತೀಯಾ? ಹೋಗಿ ಸುಮ್ಮನೆ ಯಾತಕ್ಕೆ ಮಾತಾಡ್ತೀಯ ರತ್ನಿ? ಗನವ ಗೌಡ್ರು ಋಣದಾಗೆ ಇದ್ದು ಇನ್ನನ ಲಕ್ಷ್ಮಿ ಕಡೆಗೆ ಮಾತಾಡ್ತಾಳೆ. ನಡಿಯ ನಿನಗೆ ಮಂತಾಕ್ ನಡಿಯಲೇ, ಮಂತಾಕ್ ನಡಿ, ನಿನಗೆ ಇದಾವ, ನಿನಗೆ ಗ್ರಾಚಾರ ಬಿಡಿಸ್ತೀನಿ ಲೌಡಿ. ಎಲ್ಲಿ ಮಾತಾಡಕ್ಕೆ ಬತ್ತೀಯ? ನನಗೆ ಮರ್ಯಾದೆ ತೆಗೆಪತ್ತೀಯ, ನಡಿಯ ಮಂತಕ್ಕೆ. ಬಾ ನೋಡ್ಕೊಂತೀನಿ ನಾನು ಒಂದು ಕೈ, ನಾನೇನು ಹೆದರಿಕೆಮಲ್ಲ. ಪುರ್ಗಯ್ಯಿ ನಿನ್ನೆ ಹೆಂಡತಿಗೆ ಸರಿಯಾಗಿ ಗ್ರಾಚಾರ ಬಿಡಿಸು. ಅವಳಿ ಮಾನ ಮರ್ಯಾದೆ ಬೇಡ. ಗೌಡ್ರು ನಮ್ಮ ಕಷ್ಟ ಸುಖ ಕಾಯ್ಯವ್ರೆ, ಅವ್ರು ಹೊಲ್ದಕ್ಕೆ ಹೋಗಿದ್ದೀನಿ, ಬದುಕು ಮಾಡಿದ್ದೀನಿ, ನನಗೆ ಸಂಬಳ ಕೊಟ್ಟವ್ರೆ ಅಂಬೋದು ಬ್ಯಾಡ್ವಿ. ಲಕ್ಷ್ಮಿ ಅಂತ ಕರ್ಕೊಂಡೋಗಿ ಕೂಲಿ ಕರ್ಕೊಂಡೋಗಿ ಸಂಬಳ ಕೊಟ್ಟಿದ್ಲಂತ ಇವಳಿಗೆ. ನಿನ್ನೆ ಹೆಂಡತಿ ಸರಿಯಾಗಿ ಹೇಳಿ ಬುದ್ಧಿ ಕಲಿಸು. ನಿನ್ನೆ ಹೆಂಡತಿ ಬಂದಿಟ್ಟು ಅವಳು ಬೋಲು ಒಟ್ಟು ಬಿಟ್ಟು ಕೂಕೊಂಡವಳೆ. ಅಲ್ಲ ಲಕ್ಷ್ಮಿ ಜೊತೆ ಲಕ್ಷ್ಮಿ ಕಡೆಗೆ ಮಾತಾಡ್ತಾಳಲ್ಲ, ಎಷ್ಟು ಇರಬೇಡ ನಿನ್ನೆ ಹೆಂಡತಿಗೆ. ಅಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ನೆನೆಸ್ಕೋಬೇಕು. ಅವ್ರು ಉಣ್ದಾಗ ಇದ್ದೀವಿ ಅಂದಮೇಲೆ ಅವ್ರ ಕಡೆಗೆ ಮಾತಾಡಿ ಅದನ್ನು ನಾವು ಋಣ ತೀರಿಸ್ಕೋಬೇಕು. ಅಲ್ಲ ಹಿಂಗೆ ಮಾಡಬಾರ್ದು. ಅಲ್ಲ ಕೆಲಸ ಕೊಟ್ಟವ್ರ ಅಂದಮೇಲೆ ಗೌಡ್ರು ಅಲ್ಲ ಪುರ್ಗ ಏನಯ್ಯ ಹಂಗೆ ಮಾತಾಡೋದು ಸರಿ ಇಲ್ಲ. ನಿಮ್ಮ ಅಯ್ಯಮ್ಮ ಅವಳಿಗೆ ಗೊತ್ತಾಗಲ್ಲ. ಹೋಗಿ ಸರಿಯಾಗಿ 4 ಡೇಟ್ ಬಿಟ್ಟು ಹೇಳ್ತೀನಿ. ನೀನು ಮಾತಾಡಂಗಿದ್ರೆ ನಮ್ಮ ಗೌಡ್ರ ಕಡೆಗೆ ಮಾತಾಡ್ಬೇಕು. ನಮ್ಮ ಗೌಡ್ರ ಕಡೆಗೂ ನಮ್ಮ ಅಮ್ಮವ್ರ ಕಡೆಗೂ. ನೀನು ಆ ಲಕ್ಷ್ಮಿ ಕಡೆಗೆ ಏನಾರ ಮಾತಾಡಿದರೆ ಸರಿ ಇರಲ್ಲ, ಗ್ರಾಚಾರ ನೆಟ್ಗಿರಲ್ಲ ಅಂತ ಹೇಳ್ತೀನಿ. ಹ್ಞೂ ಮತ್ತೆ ಅಲ್ಲ ಕೆಲಸ ಕೊಡ್ತಾ ಇದ್ದಾರೆ. ಇವಾಗ ಕಷ್ಟ ಸುಖ ಅಂದಾಗ ಕೊಡ್ರಿ ಒಂದು 50 ಸಾವಿರ ದುಡ್ಡು ಅಂದ್ರೆ ಕೊಡ್ತಾರೆ. ಲಕ್ಷ್ಮಿ ಕೊಡ್ತಾಳೆ. ಅವಳು ಯಾರಿಗಾನ 1 ರೂಪಾಯಿ ತೋರಿಸಲ್ಲ. ಅವಳು ಕಂಜುಸಲ್ಲ ಹೊಡಿ ಅವಳು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಅಮ್ಮವ್ರ ಅಣ್ಣ ಬಂದಿದ್ದಾರೆ. ಅವರು ಹೋಗಿ ಬಿಡಿಸ್ಕೊಂಡು ಬರ್ತಾರೆ. ಅದಕ್ಕೇ ಇವರು ದುಡ್ಡಿಗಾಗಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದಿಟ್ಟು ದುಡ್ಡು ಏನಾರ ಕೊಟ್ಟರೆ ಸುಮ್ಮನೆ ಆಗ್ತಾಳೇನೋ ಲಕ್ಷ್ಮಕ್ಕ ಅಂತ ಹೇಳಿ ಹೋಗಿದ್ದಾರೆ. ಒಂದಿಟ್ಟು ದುಡ್ಡು ಬಿಸಾಕ್ತಾರೆ ಮಕ್ಕದ ಮೇಕೆ. ಕೊಳ್ಳಮ್ಮ ನಿನ್ನ ದುಡ್ಡು ಅಂತ ಹೇಳಿ ದುಡ್ಡು ನೋಡೇನಾದರೂ ಸುಮ್ಮನೆ ಆಗ್ತಾಳೇನೋ. ಅವಳಿಗೆ ದುಡ್ಡಿನ ಮೇಲೆ ಬೋಲ ಆಸೆ. ಅದಕ್ಕೇ ದುಡ್ಡು ನೋಡೇನಾದರೂ ಸುಮ್ಮನೆ ಆಗ್ತಾಳೇನೋ. ಅವ್ರ ಅಣ್ಣವ್ರು ನೋಡಿ ಗಡಗಡ ನೋಡಬೇಕು. ಅವ್ರು ಮಸ್ತಾಗಿ ಬೇಜಾನ್ ಕೋಟಿಗೆ ಇದ್ದಾರೆ ಅವರು. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.